ಉದ್ಯಮಿ ಖೇತನ್ ಅಗರ್ವಾಲ್ ಕೊಲೆ ಪ್ರಕರಣ. ಈ ಪ್ರಕರಣವನ್ನು ಅಲ್ಲಿಯ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬೆಚ್ಚಿ ಬೀಳಿಸುವ ಸಂಗತಿಗಳೆಲ್ಲ ಹೊರಗೆ ಬರ್ತಾ ಇದೆ. ಇವರು ಮೊದಲೇ ಮದುವೆ ಆಗಿದ್ದರಂತೆ, ಮದುವೆನ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಹಣವನ್ನೆಲ್ಲ ಪಾವತಿ ಮಾಡಿದ್ರಂತೆ. ಹಾಗಾದರೆ ಹೆಂಗಾಯ್ತು ಇದು ಘಟನೆ, ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಿಯಾ ಗೋಯಲ್ ಎನ್ನುವಂಥ ಈ ಯುವತಿ, ಈ ಖೇತನ್, ಪುಣೆಯ ಉದ್ಯಮಿ ಖೇತನ್ನ ಜೊತೆಗೆಲ್ಲ ನಿಶ್ಚಿತಾರ್ಥ ಆಗಿತ್ತು. ನವೆಂಬರ್ನಲ್ಲಿ ಮದುವೆ ಆಗಬೇಕಾಗಿತ್ತು. ಇದೀಗ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾರೆ. ಸಿಯಾಳ ಸೀಕ್ರೆಟ್ ವೆಡ್ಡಿಂಗ್ ಇದೀಗ ಬಯಲಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದೆಲ್ಲ ಚಾಟ್ ಇದೆ, ಅವ್ರದ್ದು ವಾಟ್ಸಪ್ ಚಾಟ್ ಇದು. ಇದರಲ್ಲಿಂದ ಭಯ ಆಯಿತು, ಅಂದರೆ ಹೊರಗಡೆ ಬಂದಿದೆ. 4 ತಿಂಗಳ ಮೊದಲೇ ಪ್ರಿಯಕರನ ಜೊತೆಗೆ ಸಿಯಾ ಮದುವೆ ಆಗಿದ್ದರು. ಪೊಲೀಸ್ ತನಿಖೆಯಲ್ಲೆಲ್ಲ ರಹಸ್ಯ ಮದುವೆ ಆಗಿದೆ. ರಹಸ್ಯ ಮದುವೆಯ ಈ ವಿಚಾರ ಎಲ್ಲ ಸದ್ಯಕ್ಕೆ ಹೊರಗಡೆ ಬಂತು. ಹೆಂಗೆ ಬಂತಿದು ಅಂತ ಹೇಳಿದರೆ, ಜೂನ್ 18ನೇ ತಾರೀಕಿಗೆ ಆಗಿದ್ದಂಥ ಘಟನೆ ಇದು. ಮಹಾರಾಷ್ಟ್ರದ ಲೋಹಗಢ ಕೋಟೆಗೆ ಖೇತನನ್ನು ಕರೆದುಕೊಂಡು ಹೋಗಿ ಸಿಯಾ ತಬ್ಬಿದ್ರು. ಅದಕ್ಕಿಂತ ಮೊದಲು 4 ದಿನಗಳ ಮೊದಲು ಉಂಟೆಲ್ಲ ಟ್ರೈ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲ ನೋಡಿದ್ದೀವಿ. ಆ ಪ್ರಿಯಕರ ಚೇತನ್ನ ಜೊತೆಗೆ ಇದೆಲ್ಲ ಆಗಿತ್ತು. ಮದುವೆಯ ಈ ಶಾಪಿಂಗ್ ನೆಪದಲ್ಲಿ ಖೇತನಿಂದ 1 ಕೋಟಿ ರೂಪಾಯಿನೋ ಹಣ ಪಡೆದಿದ್ರಂತೆ. ಅದನ್ನು ಚೇತನ್ ಬ್ಯಾಂಕ್ಗೂ ಕೂಡ ಕಳಿಸಿದ್ರು ಎನ್ನುವಂತಹ ಸುದ್ದಿ. ಅದಾದ ನಂತರ ಡಿಜಿಟಲ್ ಪ್ರಿಂಟ್ಸ್ ಎಲ್ಲ ಸಿಕ್ಕಿದೆ. 6 ರಿಂದ 7 ತಿಂಗಳ ಅವಧಿಯ ವಾಟ್ಸಪ್ ಚಾಟ್ಗಳು ಸಿಕ್ಕಿದೆ, ಕರೆಗಳ ವಿವರ ಸಿಕ್ಕಿದೆ, ಎಲ್ಲವೂ ಕೂಡ ಆಗಿದೆ. ಮತ್ತೊಂದು ಕಡೆ ಎಲ್ಲಕ್ಕಿಂತ ಹೆಚ್ಚಾಗಿ ಫೋಟೋಗಳು ಡಿಲೀಟ್ ಆಗಿದೆ. ಏನೇನು ಫೋಟೋಗಳು, ಮದುವೆಯ ಹಾರವನ್ನೆಲ್ಲ ಚೇಂಜ್ ಮಾಡಿದ್ರಲ್ಲ ಪರಸ್ಪರವಾಗಿ, ಅದು ಕೂಡ ಇದಕ್ಕೆ ಸಿಕ್ಕಿದೆ. ಇನ್ನೊಂದು, ಭಾರತದಲ್ಲಿ ಒಂದು ವಿಶೇಷ ವಿವಾಹ ಕಾಯ್ದೆಯಡಿ ಮದುವೆ ಆಗೋದಕ್ಕೆ ಈ ಅಧಿಕಾರಿಗೆ ನೋಟಿಸ್ ನೀಡಿದ ನಂತರ ಕಡ್ಡಾಯವಾಗಿ 30 ದಿನಗಳ ಕಾಲ ಸಾರ್ವಜನಿಕ ಆಕ್ಷೇಪಣೆ ಇರುತ್ತೆ. ಏನಿದು ಸಾರ್ವಜನಿಕ ಆಕ್ಷೇಪಣೆ ಅಂತ ಹೇಳಿದ್ರೆ, ಈ ಮದುವೆ ಯಾರಾಗ್ತಾರಲ್ಲ, ಹುಡುಗ ಹುಡುಗಿ, ಈ ಇಬ್ಬರ ಫೋಟೋಗಳನ್ನು, ಮದುವೆ ಆಗಿರೋ ಫೋಟೋಗಳನ್ನು ಅಲ್ಲಿ ನೋಂದಣಿ ಕಚೇರಿಯ ನೋಟಿಸ್ ಬೋರ್ಡಲ್ಲೆಲ್ಲ ಹಾಕಲಾಗುತ್ತೆ 30 ದಿನಗಳ ಕಾಲ.